live now. Dear students, welcome you all for today's online class. Today we will discuss one new chapter, a beautiful chapter that is about the magnetic effects of electrical current. ಸೊ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಇವತ್ತಿನ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ಸೊ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ನಾವು ಎಲೆಕ್ಟ್ರಿಸಿಟಿ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಎಲೆಕ್ಟ್ರಿಸಿಟಿ ಬಗ್ಗೆ ತಿಳ್ಕೊಂಡ್ವಿ, ಮತ್ತೆ ಅದರಲ್ಲಿರ್ತಕ್ಕಂಥ ಲಾಸ್ ಬಗ್ಗೆ ತಿಳ್ಕೊಂಡ್ವಿ, ಲೈಕ್ ಓಮ್ಸ್ ಲಾ, ಎಲೆಕ್ಟ್ರಿಕ್ ಪವರ್ ಬಗ್ಗೆ ತಿಳ್ಕೊಂಡಿದ್ವಿ, ಮತ್ತೆ ಅದರ ಜೊತೆ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಅಂಡ್ ಪ್ಯಾರಲಲ್ ಬಗ್ಗೆ ತಿಳ್ಕೊಂಡಿದ್ವಿ, ಅದರ ಅಪ್ಲಿಕೇಶನ್ಸ್ ಬಗ್ಗೆ ತಿಳ್ಕೊಂಡಿದ್ವಿ, ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕಲ್ ಕರೆಂಟ್ ಬಗ್ಗೆ ತಿಳ್ಕೊಂಡಿದ್ವಿ, ಅಂಡ್ ವಿ ಡಿಸ್ಕಸ್ಡ್ ಅಬೌಟ್ ದ ವೆರೈಟಿ ಆಫ್ ಕಾನ್ಸೆಪ್ಟ್ ವಿತ್ ದ ಚಾಪ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಇವತ್ತು ಇನ್ನೊಂದು ಹೊಸ ಚಾಪ್ಟರ್ ನ ಡಿಸ್ಕಷನ್ ಮಾಡೋಣ, ದಟ್ ಈಸ್ ಅಬೌಟ್ ದ ಮ್ಯಾಗ್ನೆಟಿಕ್ ಇಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕಲ್ ಕರೆಂಟ್. ಸೊ ಈ ಚಾಪ್ಟರ್ ನ ಡಿಸ್ಕಷನ್ ಮಾಡೋದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಬೇಸಿಕ್ ನಾಲೆಜ್ ನ ಇವತ್ತು ಡಿಸ್ಕಷನ್ ಮಾಡೋಣ. ಮ್ಯಾಗ್ನೆಟ್ ಅಂತ ಒಂದು ವರ್ಡ್ ಕೇಳಿರ್ತೀರಿ. ಓಕೆ, ಆ ಮ್ಯಾಗ್ನೆಟ್ ಅಂದ ತಕ್ಷಣ ನಿಮ್ಗೆ ನೆನಪಾಗೋದು ಅಂತಂದ್ರೆ ಕೆಲವೊಂದು ಮ್ಯಾಗ್ನೆಟಿಕ್ ಗೇಮ್ಸ್. ಸೊ ಮ್ಯಾಗ್ನೆಟಿಕ್ ಗೇಮ್ಸ್ ಅಂತಂದಾಗ ಒಂದು ಮ್ಯಾಗ್ನೆಟ್ ನ ನಿಮ್ ಹತ್ರ ಕೊಟ್ಬಿಟ್ರೆ ಸಾಕು, ನೀವು ತಗೊಂಡೋಗಿ ಅದನ್ನ ಡ್ರೈ ಸ್ಯಾಂಡಲ್ ಮಿಕ್ಸ್ ಅಪ್ ಮಾಡಿ ಕೆಲವೊಂದಿಷ್ಟು ಡಸ್ಟ್ ಪಾರ್ಟಿಕಲ್ಸ್ ನ ಅದ್ರ ಸುತ್ತಲೂ ಅಟ್ಯಾಚ್ ಮಾಡ್ಕೊಂಡ್ ಬರಕ್ ಸ್ಟಾರ್ಟ್ ಮಾಡ್ತೀರಾ, ಅಥವಾ ಆ ಮ್ಯಾಗ್ನೆಟ್ ನ ಎರಡು ಪೀಸ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಎರಡು ಪೀಸಸ್ ಅನ್ನ ಒಂದಕ್ಕೊಂದು ಅಟ್ರಾಕ್ಷನ್ ಮಾಡಕ್ಕೋ ಅಥವಾ ರಿಪಲ್ಷನ್ ಮಾಡಕ್ಕೋ, ಕೂಡ್ಸಕ್ಕೋ ಅಥವಾ ಜಾಯಿಂಟ್ ಇದ್ದದನ್ನ ಸಪರೇಟ್ ಮಾಡಕ್ಕೋ ಟ್ರೈ ಮಾಡ್ತಾ ಇರ್ತೀರಾ. ಈ ತರ ವೆರೈಟಿ ಆಫ್ ಗೇಮ್ಸ್ ನ ನೀವು ಮ್ಯಾಗ್ನೆಟ್ಸ್ ಜೊತೆ ಆಟ ಆಡಿರ್ತೀರ. ಸೊ ಅದ್ರ ಜೊತೆಗೇನೆ ಈ ಮ್ಯಾಗ್ನೆಟ್ ನ ಯಾವ್ದಕ್ ಯೂಸ್ ಮಾಡ್ಕೋತೀವಿ, ಮ್ಯಾಗ್ನೆಟ್ ಅಲ್ಲಿ ಇರ್ತಕ್ಕಂಥ ಟೈಪ್ಸ್ ಎಷ್ಟು, ಮತ್ತೆ ಮ್ಯಾಗ್ನೆಟ್ ನ ಯುಟಿಲೈಸೇಷನ್ ಮಾಡ್ಕೊಂಡು ನಾವ್ ಏನೇನ್ ಪ್ರೊಡಕ್ಷನ್ ಮಾಡ್ಬೋದು ಅನ್ನೋದನ್ನ ಈ ಒಂದು ಚಾಪ್ಟರ್ ಅಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ಮೊದಲು ಮ್ಯಾಗ್ನೆಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಕಾಮನ್ ಆಗಿ ಮ್ಯಾಗ್ನೆಟ್ ಅಂತ ನಾವು ಯಾವ್ದು ಕರಿತೀವಿ ಅಂತಂದ್ರೆ, ಸೊ ಡೂ ರಿಮೆಂಬರ್ ಎನಿ ಮಟೀರಿಯಲ್ ವಿಚ್ ಇಸ್ ಹ್ಯಾವಿಂಗ್ ದ which is going to attract the substances like iron, cobalt, nickel, etc. Such type of material is called as a magnet. ಅಂದ್ರೆ ಯಾವ ವಸ್ತು ಐರನ್, ಕಬ್ಬಿಣ ಅಂತ ಕರಿತೀವಲ್ಲ ಐರನ್, ಓಕೆ, ಮತ್ತೆ ಕೋಬಾಲ್ಟ್ ಅಂತ ಬರುತ್ತೆ, ಐರನ್ ಕೋಬಾಲ್ಟ್ ಅಂತ ಬರುತ್ತೆ, ಆಮೇಲೆ ನಿಕ್ಕೆಲ್ ಅಂತ ಬರುತ್ತೆ. ಇವಕ್ಕೆಲ್ಲ ನಾವ್ ಏನಂತ ಕರಿತೀವಿ ಅಂತಂದ್ರೆ ಕಾಮನ್ಲಿ ದೇ ಆರ್ ಕಾಲ್ಡ್ ಆಸ್ ಫೆರ್ರೋ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಂತ ಕರಿತಿರ್ತೀವಿ. ಸೊ ಐರನ್, ಕೋಬಾಲ್ಟ್, ನಿಕ್ಕೆಲ್, ಸೊ ಈ ತರ ಮಟೀರಿಯಲ್ಸ್ ಅನ್ನ ಯಾವ್ದು ಅಟ್ರಾಕ್ಟ್ ಮಾಡ್ಕೊಳ್ತಿರುತ್ತಲ್ಲ, ಸೊ ಅಂತ ಮಟೀರಿಯಲ್ಗೆ ನಾವೇನಂತ ಕರಿಬೇಕು ಅಂತಂದ್ರೆ ಮ್ಯಾಗ್ನೆಟ್ ಅಂತ ಕರಿತೀವಿ. ಓಕೆ, ಕಾಮನ್ ಆಗಿ ನೀವು ತಗೊಂಡೋಗಿ ಒಂದು ಸಣ್ಣ ನೇಲ್ನ ಅಥವಾ ಮಳೆನ ತಗೊಂಡೋಗಿ ಮ್ಯಾಗ್ನೆಟ್ ಹತ್ರ ಹಿಡಿದ್ರೆ, ಅಥವಾ ಯಾವ್ದಾದ್ರು ಕಬ್ಬಿಣದ ವಸ್ತುವಿನ ಹತ್ರ ನೀವು ಅಲ್ಲಿ ತಗೊಂಡೋದ್ರೆ ಸಾಕು, ಇಮಿಡಿಯೇಟ್ಲಿ ಅದು ಅಟ್ರಾಕ್ಷನ್ ಮಾಡ್ಕೊಂಡ್ಬಿಡುತ್ತೆ. ಓಕೆ, ಸೊ ಎನಿ ಒನ್ ಟೈಪ್ ಆಫ್ ಎ ಮಟೀರಿಯಲ್ ವಿಚ್ ಈಸ್ ಗೋಯಿಂಗ್ ಟು ಅಟ್ರಾಕ್ಟ್ these type of substances like iron, cobalt, nickel, etc. Such type of material is called as a magnet. So ಈ ಮ್ಯಾಗ್ನೆಟ್ ಕಾಮನ್ ಆಗಿ ಎರಡು ಟೈಪ್ಸ್ ಅಲ್ಲಿ ನಮ್ಗೆ ಅವೈಲಬಿಲಿಟಿ ಇರುತ್ತೆ. ಸೊ ದೇರ್ ಆರ್ ಜನರಲಿ ಟೂ ಟೈಪ್ಸ್ ಆಫ್ ದ ಮ್ಯಾಗ್ನೆಟ್ಸ್, ಅಂಡ್ ದೋಸ್ ಟೂ ಟೈಪ್ ಆಫ್ ಎ ಮ್ಯಾಗ್ನೆಟ್ಸ್ ಆರ್, ಒನ್ ಈಸ್ ಕಾಲ್ಡ್ ಆಸ್ ಅ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್, ಓಕೆ, ಅಂಡ್ ಒನ್ ಮೋರ್ ಈಸ್ ಕಾಲ್ಡ್ ಆಸ್ ಅ ನ್ಯಾಚುರಲ್ ಮ್ಯಾಗ್ನೆಟ್. ಓಕೆ, ಈ ನ್ಯಾಚುರಲ್ ಮ್ಯಾಗ್ನೆಟ್ ಅನ್ನೋದು ಹೆಸರು ಹೇಳೋ ಹಾಗೆ ನೇಚರ್ ಅಲ್ಲಿ ನಮ್ಗೆ ಅವೈಲಬಿಲಿಟಿ ಇರುತ್ತೆ. Okay, any type of a material which is available, any type of a magnetic material, you can say any type of a magnetic material which is available on the earth crust surface, ಭೂಮಿ ಮೇಲೆ ನಮ್ಗೆ ಅದರಿನ ರೂಪದಲ್ಲಿ ಅದು ಸಿಗ್ತಾ ಇರತ್ತೆ. ಈ ಫಾರ್ ಎಕ್ಸಾಂಪಲ್ ಐರನ್ ಮೈನಿಂಗ್ ಅಂತ ಕೇಳಿರ್ತಾರೆ. ಈ ಬಳ್ಳಾರಿ ಸೈಡ್ ಎಲ್ಲ ಹೋದ್ರಿ ಅಂತಂದ್ರೆ ಮ್ಯಾಗ್ನೀಸ್ ಮೈನಿಂಗ್ ಅಥವಾ ಐರನ್ ಮೈನಿಂಗ್ ಅಂತ ಕರಿತೀವಿ. ಅಲ್ಲೆಲ್ಲ ಅದ್ರ ಸಿಗ್ತಾ ಹೋಗುತ್ತೆ. ಅದನ್ನ ತಗೊಂಡೋಗಿ ಏನ್ ಮಾಡ್ತಾರೆ ಅಂತಂದ್ರೆ ಐರನ್ ಪ್ರೊಡಕ್ಷನ್ ಮಾಡಕ್ ಹೋಗ್ತಿರ್ತಾರೆ. ಈಗ ನೀವು ಕೋಲಾರ ಹತ್ರ ಹೋದ್ರಿ ಅಂತಂದ್ರೆ ಗೋಲ್ಡ್ ಮೈನಿಂಗ್ ಅಂತ ಸಿಗುತ್ತೆ, ಅಲ್ಲೆಲ್ಲ ಗೋಲ್ಡ್ ಮೈನಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅದೇ ತರ ಹಟ್ಟಿ ಅಂತ ಬರುತ್ತೆ, ಹಟ್ಟಿ ಚಿನ್ನದ ಗಣಿ ಅಂತ ಕೇಳಿರ್ತೀರ. ಸೊ ಅಲ್ಲೆಲ್ಲ ಆ ತರ ಓರ್ಸ್ ಅವೈಲಬಿಲಿಟಿ ನಮ್ಗೆ ಸಿಗ್ತಾ ಹೋಗುತ್ತಲ್ಲ, ಅದೇ ತರ ಒಂದ್ ಮಟೀರಿಯಲ್ ಬರುತ್ತೆ, ಒಂದ್ ಮೈನಿಂಗ್, ಅದು ಮ್ಯಾಗ್ನೆಟೈಟ್ ಅಂತೇಳಿ. ಓಕೆ, ಆ ಮ್ಯಾಗ್ನೆಟೈಟ್ ಅನ್ನೋ ಒಂದು ಮಟೀರಿಯಲ್ ನಿಮ್ಗೆ ಓರ್ ನಮ್ಗೆ ಏನಾದ್ರೂ ಸಿಕ್ತು ಅಂತಂದ್ರೆ ಅದನ್ನ ನಾವು ನ್ಯಾಚುರಲ್ ಮ್ಯಾಗ್ನೆಟ್ ಅಂತ ಕನ್ಸಿಡರೇಷನ್ ಮಾಡ್ತೀವಿ. ಓಕೆ, ಸೊ ಒನ್ ಆಫ್ ದ ಮೇನ್ ಇಂಪಾರ್ಟೆಂಟ್ ಟೈಪ್ ಆಫ್ ದ ಮ್ಯಾಗ್ನೆಟ್ ಈಸ್ ಅಬೌಟ್ ದ ನ್ಯಾಚುರಲ್ ಟೈಪ್ ಆಫ್ ಎ ಮ್ಯಾಗ್ನೆಟ್. And one more another type of magnet is there, that is called as artificial magnet. ಈ ಮ್ಯಾಗ್ನೆಟ್ ಯಾವುದೇ ಓರ್ ಫಾರ್ಮೇಶನ್ ಅಲ್ಲಿ ಇರೋದಿಲ್ಲ. ದಿಸ್ ಈಸ್ ಪ್ರಿಪೇರ್ಡ್ ಇನ್ ದ ಲ್ಯಾಬ್ರೋಟರಿ ಓನ್ಲಿ. ಓಕೆ, ಲ್ಯಾಬ್ರೋಟರಿಲಿ ನಾವೇ ಆರ್ಟಿಫಿಷಿಯಲ್ ಏನಾದ್ರು ಪ್ರೊಡಕ್ಷನ್ ಮಾಡಿದ್ವಿ ಅಂತಂದ್ರೆ ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ ಅಥವಾ ಮ್ಯಾನ್ ಮೇಡ್ ಮ್ಯಾಗ್ನೆಟ್ಸ್ ಅಂತ ಕರಿತೀವಿ. ಈ ಇಮೇಜ್ ಅಲ್ಲಿ ನಿಮ್ಗೆ ಏನ್ ಕಾಣಿಸ್ತಾ ಇದಾವಲ್ಲ, ವೆರೈಟಿ ಆಫ್ ಟೈಪ್ ಆಫ್ ಮ್ಯಾಗ್ನೆಟ್ಸ್, ಇವೆಲ್ಲ ಆಕ್ಚುಯಲ್ ಆಗಿ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ ಅಂತ ನಾವು ಕರಿಬಹುದು. ಓಕೆ, ಸೊ ಅಬ್ಸರ್ವ್ ದ diagrams properly. First type of a artificial magnet you can observe here, it is called as a bar magnet. Okay, ಶಾಕೋ ಬಾರ್ ತರ ಇದೆಯಲ್ಲ, ಸೊ ಇದನ್ನ ನಾವು ಬಾರ್ ಮ್ಯಾಗ್ನೆಟ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಹ್ಯಾವಿಂಗ್ ಅ ಪೊಲಾರಿಟಿ ಆಸ್ ನಾರ್ತ್ ಅಂಡ್ ಸೌತ್. ಓಕೆ, ನಾರ್ತ್ ಸೌತ್ ಅಂತ ಪೊಲಾರಿಟಿ ಇರುತ್ತೆ. ಇಟ್ ಈಸ್ ಅ ಟೈಪ್ ಆಫ್ ಎ ಮ್ಯಾಗ್ನೆಟ್. ಅಂಡ್ ಒನ್ ಮೋರ್ ಇಸ್ ಕಾಲ್ಡ್ as a cylindrical type of a object.
ಓಕೆ, ರೌಂಡ್ ಶೇಪ್ ಅಲ್ಲಿ ಇರುತ್ತೆ, ಸ್ವಲ್ಪ ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ಇರುತ್ತೆ. ಈ ಪೇಪರ್ ನ ತಗೊಂಡು ನೀವು ಕಾಯಿಲ್ ತರ ಮಡಚಿದ್ರಿ ಅಂತಂದ್ರೆ ಯಾವ ತರ ಆಗುತ್ತಲ್ಲ ಆ ಶೇಪ್ ಅಲ್ಲಿ ಇರುತ್ತೆ. ಇದನ್ನ ನಾವು ಸಿಲಿಂಡ್ರಿಕಲ್ ಮ್ಯಾಗ್ನೆಟ್ ಅಂತ ಕರಿತೀವಿ. ಸೊ ಇನ್ನೊಂದು ನೋಡ್ಬೋದು ನೀವು, ಇದನ್ನ ಹಾರ್ಶು ಮ್ಯಾಗ್ನೆಟ್ ಅಂತಾನು ಕರಿತೀವಿ ಅಥವಾ ಯು ಶೇಪ್ಡ್ ಮ್ಯಾಗ್ನೆಟ್ ಅಂತಾನು ಕರಿತಿರ್ತೀವಿ. ಕಾಮನ್ಲಿ ಯು ಶೇಪ್ಡ್ ಗೆ ಹಾರ್ಶು ಮ್ಯಾಗ್ನೆಟ್ ಗೆ ಡಿಫ್ರೆನ್ಸ್ ಏನು ಅಂತಂದ್ರೆ, ಇದು ಎಕ್ಸಾಕ್ಟ್ಲಿ ಯು ಶೇಪ್ ಅಲ್ಲಿ ನಿಮ್ಗೆ ಕಾಣಿಸುತ್ತೆ. ಹಾರ್ಶು ಮ್ಯಾಗ್ನೆಟ್ ಇದ್ದಾಗ ಸ್ವಲ್ಪ ಬೆಂಡ್ ಆಗಿರುತ್ತೆ. ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಸೊ ಯು ಶೇಪ್ಡ್ ಮ್ಯಾಗ್ನೆಟ್ ಅಂಡ್ ಹಾರ್ಶು ಮ್ಯಾಗ್ನೆಟ್ ಅಂತ ಕರಿತೀವಿ. ಈ ಕುದುರೆ ಲಾಳ ಅಂತ ಕರಿತೀವಲ್ಲ, ಆ ಶೇಪ್ ಅಲ್ಲಿ ಇರೋದ್ರಿಂದ ಕುದುರೆಗೆ ಲಾಳ ಅಂತ ಬಿಡಿಸ್ತಿರ್ತಾರೆ. ಆ ಕಾಲಿಗೆ ಆ ಮೊಳೆನ ತಗೊಂಡೋಗಿ ಕಬ್ಬಿಣದ ಲಾಳ ಅಂತ ಬಿಡಿಸ್ತಿರ್ತಾರಲ್ಲ, ಎತ್ತಿಗೂ ಬಿಡಿಸ್ತಿರ್ತಾರೆ ನೋಡ್ರಿ, ಆ ಶೇಪ್ ಅಲ್ಲಿ ಇರೋದ್ರಿಂದ ಇದನ್ನ ಹಾರ್ಶು ಮ್ಯಾಗ್ನೆಟ್ ಅಂತ ಕರಿತೀವಿ. ಅಂಡ್ ಒನ್ ಮೋರ್ ಇಸ್ ಕಾಲ್ಡ್ ಎಸ್ ಸರ್ಕ್ಯುಲರ್ ಟೈಪ್ ಆಫ್ ಎ ಮ್ಯಾಗ್ನೆಟ್, ರೌಂಡ್ ಶೇಪ್ ಅಲ್ಲಿ ಇರುತ್ತೆ. ಅಂಡ್ ಒನ್ ಮೋರ್ ಇಸ್ ಕಾಲ್ಡ್ ಎಸ್ ರಿಂಗ್ ಟೈಪ್ ಆಫ್ ಎ ಮ್ಯಾಗ್ನೆಟ್, ರೌಂಡ್ ಶೇಪ್, ಈ ರಿಂಗ್ ಗೇಮ್ ಮಾಡ್ತಾ ಇರ್ತಲ್ಲ ಆ ತರ ಇರುತ್ತೆ. ಇದನ್ನ ನೀವು ಕಾಮನ್ಲಿ ಸ್ಪೀಕರ್ ಅಲ್ಲಿ ನೋಡಿರ್ತೀವಿ. ಸ್ಪೀಕರ್ಸ್ ಅಲ್ಲಿ ರೌಂಡ್ ಶೇಪ್ ಇರುತ್ತೆ, ಹಳೆ ಸ್ಪೀಕರ್ ಅಲ್ಲಿ ನಿಮ್ಗೆ ಸಿಗ್ಬೋದು. ಈ ತರ ಮ್ಯಾಗ್ನೆಟಿಕ್ ಟೈಪ್ ಆಫ್ ಎ ಮೆಟೀರಿಯಲ್ಸ್. ಮತ್ತೆ ಕೆಲವೊಂದು ಗೇಮ್ಸ್ ಆಡ್ಬೇಕಾದ್ರೆ ಸಿಲಿಂಡ್ರಿಕಲ್ ಮ್ಯಾಗ್ನೆಟ್ ಯೂಸ್ ಮಾಡ್ಕೊಂಡು ಗೇಮ್ಸ್ ಆಡ್ತಿರ್ತೀರ. ದೀಸ್ ಆರ್ ದ ಸಮ್ ಆಫ್ ದ ಆರ್ಟಿಫಿಷಿಯಲ್ ಟೈಪ್ ಆಫ್ ಮ್ಯಾಗ್ನೆಟ್ಸ್ ವಿಚ್ ಆರ್ ಅವೈಲೇಬಲ್, which are produced at the laboratory only. Okay, so these are some of the artificial type of magnets. So ಎಲ್ಲಾ ಸಬ್ಸ್ಟೆನ್ಸ್ ಅನ್ನ ತಗೊಂಡು ಹೋಗಿ ನೀವು ಐರನ್ ಹತ್ರ ಹಿಡಿದ್ರೆ ಅಥವಾ ಐರನ್ ಪಾರ್ಟಿಕಲ್ಸ್ ಸರೌಂಡಿಂಗ್ ತಗೊಂಡು ಹೋದ್ರಿ ಅಂತಂದ್ರೆ ಇಮ್ಮಿಡಿಯೇಟ್ಲಿ ಏನಾಗುತ್ತೆ ಅಂತಂದ್ರೆ ಎಲ್ಲಾ ಐರನ್ ಪಾರ್ಟಿಕಲ್ಸ್ ಇದರಿಂದ ಏನಾಗುತ್ತೆ ಅಟ್ರಾಕ್ಷನ್ ಒಳಗಾಗ್ತವೆ. ದಟ್ ಮೀನ್ಸ್ ದೀಸ್ ಟೈಪ್ ಆಫ್ ಮೆಟೀರಿಯಲ್ಸ್ ದೇ ಆರ್ ಗೋಯಿಂಗ್ ಟು ಅಟ್ರಾಕ್ಟ್ ಆಲ್ ದ ಸ್ಮಾಲ್ ಪೀಸಸ್ ಆಫ್ ದ iron, cobalt and nickel, etc. So these are called as the artificial type of a magnets. And natural magnets, they are available on the surface of the earth only. For example, magnetite, as I told you, Fe2O3. So that is a type of a natural type of a magnet. But natural type of a magnet, it is having less amount of a capacity compared to this type of artificial type of magnets. ಇದಕ್ಕೆ ಕಂಪೇರ್ ಮಾಡಿದ್ರೆ ಅದ್ರ ಪವರ್ ಕಡಿಮೆ ಆಗಿರೋದ್ರಿಂದ ನಾವು ನ್ಯಾಚುರಲ್ ಮ್ಯಾಗ್ನೆಟ್ಸ್ ಅನ್ನ ತುಂಬಾ ಕಡಿಮೆ ಯೂಸ್ ಮಾಡ್ಕೋತೀವಿ. ಸೊ ದೀಸ್ ಆರ್ ದ ಟೈಪ್ ಆಫ್ ದ ಮ್ಯಾಗ್ನೆಟ್ಸ್ that you can observe in the nature. Okay. ಸೊ ಹಾಗಾದ್ರೆ ಮ್ಯಾಗ್ನೆಟ್ ಅಂದ್ರೆ ಯಾವುದು ಮತ್ತೆ ಮ್ಯಾಗ್ನೆಟ್ ಅಲ್ಲಿ ಇರ್ತಕ್ಕಂಥ ಟೈಪ್ಸ್ ಏನೇನಿದೆ ಅಂತ ತಿಳ್ಕೊಳ್ತಾ ಹೋದ್ರೆ, ಸೊ ಹಾಗಾದ್ರೆ ನೌ ಲೆಟ್ಸ್ ಗೋ ಫಾರ್ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ವಾಟ್ ಯು ಮೀನ್ ಬೈ ದ ಟರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಈ ತರ ಒಂದು ಬಾರ್ ಮ್ಯಾಗ್ನೆಟ್ ನ ತಗೊಂಡೋಗಿ, ಸೊ ಆಲ್ರೆಡಿ ಐ ಟೋಲ್ಡ್ ಯು, ಒಂದು ಬಾರ್ ಮ್ಯಾಗ್ನೆಟ್ ನ ತಗೊಂಡೋಗಿ ನೀವು ಡ್ರೈ ಸ್ಯಾಂಡಲ್ ಏನಾದ್ರು ಮಿಕ್ಸ್ ಮಾಡಿದ್ರಿ, ಡ್ರೈ ಸ್ಯಾಂಡಲ್ ಹತ್ರ ತಗೊಂಡೋಗಿ ಮೂವ್ಮೆಂಟ್ ಮಾಡಿದ್ರಿ ಅಂತಂದ್ರೆ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಎಲ್ಲ ಅದ್ರ ಸರೌಂಡಿಂಗ್ ಏರಿಯಾದಲ್ಲಿ ಏನಾಗುತ್ತೆ ಅಂತಂದ್ರೆ ಕವರ್ ಆಗ್ತಾ ಹೋಗುತ್ತೆ. ಐ ವಿಲ್ ಶೋ ಯು ಇಮೇಜ್ ಹೌ ಇಟ್ ವಿಲ್ ಬಿ ಫಾರ್ಮ್ಡ್. You can observe here this type of a image you are going to observe in the nature. Okay, ಈ ತರ ತಗೊಂಡು ಒಂದು ಪೇಪರ್ ಮೇಲೆ ಸ್ಪ್ರೆಡ್ ಮಾಡಿದ್ರಿ ಅಂತಂದ್ರೆ ಈ ತರ ಎಲ್ಲ ಪಾರ್ಟಿಕಲ್ಸ್ ಏನಾಗುತ್ತೆ ಸ್ಪ್ರೆಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. Okay, you can observe here. So this type of a imaginary lines which are created around any type of a magnet, ಯಾವುದೇ ಮ್ಯಾಗ್ನೆಟ್ ಸುತ್ತಲೂ ಕ್ರಿಯೇಟ್ ಆಗ್ತಕ್ಕಂಥ ಈ ಇಮ್ಯಾಜಿನರಿ ಲೈನ್ಸ್ ಗೆ ನಾವೇನಂತ ಕರಿತೀವಲ್ಲ, we will call them as a magnetic field lines. Okay, magnetic field lines ಅಂತ ನಾವು ಇದನ್ನ ಕರಿತೀವಿ. And also remember, the entire region in Irapala, the entire region covered by these type of a magnet, up to what limit the attraction is felt, attraction or repulsion, whatever it may be. This imaginary field is generally called as a magnetic field. So, hagadre, adana scientifically we study ಮಾಡ್ತಾ ಹೋಗೋಣ. What do you mean by the term the magnetic field? Observe here, the space around a magnetic material or electric charge also, you can take the electricity also, within which the force of magnetism acts. That means the space or region, sthala, okay, the space or region around a magnetic material. Here it is a magnetic material like bar magnet. Okay, within which the force of magnetism acts. Andre ಒಂದು ಮ್ಯಾಗ್ನೆಟಿಕ್ ಮಟೀರಿಯಲ್ ಸುತ್ತಲೂ ಇರ್ತಕ್ಕಂಥ ಸ್ಪೇಸ್ ಇದಾಗಿರುತ್ತೆ. ಈ ಇಡೀ ಸ್ಪೇಸ್ ಅಲ್ಲಿ ಏನಾಗ್ತಿರ್ಬೇಕು, ಮ್ಯಾಗ್ನೆಟಿಸಮ್ ಆಕ್ಟ್ ಆಗ್ತಿರ್ಬೇಕು, ಮ್ಯಾಗ್ನೆಟಿಸಮ್ ವರ್ಕ್ ಆಗ್ತಿರ್ಬೇಕು. ಸೊ ಮ್ಯಾಗ್ನೆಟಿಸಮ್ ವರ್ಕ್ ಆಗೋದು ಅಂತಂದ್ರೆ ಅಲ್ಲಿ ಅಟ್ರಾಕ್ಷನ್ ಇರಬೇಕು ಅಥವಾ ರಿಪಲ್ಷನ್, ಯಾವ್ದಾದ್ರು ಒಂದು ಫೋರ್ಸ್ ಇರಲೇಬೇಕು. ಅಂತ ಇಮ್ಯಾಜಿನರಿ ಫೀಲ್ಡ್ ಗೆ ನಾವೇನಂತ ಕರೆಯೋದು ಅಂತಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ಸೊ ಜನರಲಿ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಇಂಡಿಕೇಟೆಡ್ ಬೈ ದ ಲೆಟರ್ ಬಿ. ಸೊ ಕಾಮನ್ಲಿ ಪ್ರೀವಿಯಸ್ ಚಾಪ್ಟರ್ ಅಲ್ಲಿ ಕಲ್ತಿದ್ವಿ, ರೆಸಿಸ್ಟೆನ್ಸ್ ನ ಇಂಡಿಕೇಟ್ ಮಾಡುವಾಗ ಆರ್ ಲೆಟರ್ ಯೂಸ್ ಮಾಡ್ತಾರೆ ಅಂತ ಹೇಳಿದ್ದೆ, ಎಲೆಕ್ಟ್ರಿಕ್ ಪವರ್ ಯೂಸ್ ಮಾಡ್ಬೇಕಾದ್ರೆ ಪಿ ಅಂತ ಯೂಸ್ ಮಾಡ್ತಾರೆ ಅಂತ ಹೇಳಿದ್ದೆ. ಸೊ ಅದೇ ತರ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಇಂಡಿಕೇಟ್ ಮಾಡುವಾಗ ಬಿ ಲೆಟರ್ ಯೂಸ್ ಮಾಡ್ತಾರೆ, ಎಲೆಕ್ಟ್ರಿಕ್ ಫೀಲ್ಡ್ ನ ಇಂಡಿಕೇಟ್ ಮಾಡುವಾಗ ಇ ಅನ್ನೋ ಲೆಟರ್ ನ ಫಿಸಿಕ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ರಿಮೆಂಬರ್ ಇಟ್ ಪ್ರಾಪರ್ಲಿ. ಡಿಫೈನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕೇಳಿದ್ರೆ ಯು ಕ್ಯಾನ್ ರೈಟ್ ದಿಸ್ ಎಕ್ಸ್ಪ್ಲನೇಷನ್, ದ ಸ್ಪೇಸ್ ಅರೌಂಡ್ ದ ಮ್ಯಾಗ್ನೆಟಿಕ್ ಮಟೀರಿಯಲ್, ಓಕೆ, within which the force of magnetism acts. The force of magnetism ಅಂತಂದ್ರೆ this is what the attractive force or repulsive type of a force also some of the situation.
ಈ ಕಾನ್ಸೆಪ್ಟ್ ನ ಡಿಸ್ಕವರಿ ಮಾಡಿರೋ ಸೈಂಟಿಸ್ಟ್ ಯಾರು ಅಂತಂದ್ರೆ ಟೆಸ್ಲಾ ಅಂತ. ಕಾಮನ್ಲಿ ಕೇಳಿರ್ತೀರ ಟೆಸ್ಲಾ ಅನ್ನೋ ವರ್ಡ್ ನ a famous scientist who has discovered the concept of this magnetic field. ಟೆಸ್ಲಾ ಕಾರ್ಸ್ ಅಂತ ಕೇಳಿರ್ತೀರಿ. ಟೆಸ್ಲಾ ಕಾರ್ಸ್ ವೆರಿ ಸ್ಪೆಷಲ್ ಕಾರ್ಸ್ ಇವು. ಕಾಮನ್ಲಿ ಈ ಎಲೆಕ್ಟ್ರಿಸಿಟಿಯಿಂದ ಮೂವ್ಮೆಂಟ್ ಆಗ್ತಕ್ಕಂಥ ಕಾರ್ಸ್. ಈ ಕಾರ್ಸ್ ಯಾವ ತರ ಮ್ಯಾನುಫ್ಯಾಕ್ಚರೇಷನ್ ಆಗಿರುತ್ತೆ ಅಂತಂದ್ರೆ ಯಾವುದೇ ಪೆಟ್ರೋಲ್ ಡೀಸೆಲ್ ಅವಶ್ಯಕತೆ ಇರಲ್ಲ ಆ ಕಾರ್ಸ್ಗೆ. ಇಂಪ್ರೂವೈಸ್ಡ್ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಇದನ್ನ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಮಾಡ್ತಾ ಇದ್ದಾರೆ. ಈವನ್ ಇಟ್ ಇಸ್ ಅವೈಲೇಬಲ್ ಇನ್ ಬೆಂಗಳೂರು ಆಲ್ಸೋ. ಬೆಂಗಳೂರಲ್ಲೂ ಕೆಲವೊಂದಿಷ್ಟು ಟೆಸ್ಲಾ ಕಾರ್ಸ್ ಬಗ್ಗೆ ಪ್ರೊಡಕ್ಷನ್ ಆಗ್ತಾ ಇದೆ. ಪ್ರೊಡಕ್ಷನ್ ಮಾಡೋ ಪ್ಲಾನಿಂಗ್ಸ್ ಅಲ್ಲಿ ಇದ್ದಾರೆ. ಕೆಲವೊಂದಿಷ್ಟು ಟೆಸ್ಲಾ ಕಾರ್ಸ್ ಯೂಸ್ ಮಾಡ್ಕೋತಾ ಇದ್ದಾರೆ. ಬಟ್ ದೇ ಆರ್ ವೆರಿ ಎಕ್ಸ್ಪೆನ್ಸಿವ್ ನೇಚರ್. ಸಾಕಷ್ಟು ಮ್ಯಾಗ್ನೆಟಿಸಮ್ ಬಗ್ಗೆ ಡಿಸ್ಕವರಿ ಮಾಡಿರೋ ಸೈಂಟಿಸ್ಟ್ ಯಾರು ಅಂತಂದ್ರೆ ದಟ್ ಇಸ್ ಅಬೌಟ್ ದ ಟೆಸ್ಲಾ. ಸೊ ದ ಎಸ್ಸೆ ಯೂನಿಟ್ ಆಫ್ ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ನಥಿಂಗ್ ಬಟ್ ಟೆಸ್ಲಾ ಓನ್ಲಿ. ಓಕೆ, ಸೊ ಹಾಗಾದ್ರೆ ಮತ್ತೊಂದು ಇಂಪಾರ್ಟೆಂಟ್ ಕ್ವಶನ್ ಎಕ್ಸಾಮ್ ಅಲ್ಲಿ ಕೇಳ್ತಿರ್ತಾರೆ, ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ದೀಸ್ ಟೈಪ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಈ ಫೀಲ್ಡ್ ಲೈನ್ಸ್ ಪ್ರಾಪರ್ಟೀಸ್ ನ ಒನ್ ಬೈ ಒನ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸ್ವಲ್ಪ ಕೇರ್ಫುಲ್ ಆಗಿ ಡಯಾಗ್ರಾಮ್ ನ ನೋಡ್ತಾ ಹೋಗ್ರಿ. ಸೊ ಫಸ್ಟ್ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಇಸ್ ದಟ್ ಟೂ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಅಂದ್ರೆ ಇಲ್ಲಿ ಕಾಣ್ತಾ ಇರೋ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಒಂದಕ್ಕೊಂದು ಓವರ್ಲ್ಯಾಪ್ ಆಗಿ ಇಂಟರ್ಸೆಕ್ಟ್ ಆಗಲ್ಲ. ಓಕೆ, ಈ ತರ ಮೂವ್ಮೆಂಟ್ ಆಗ್ತಿರುತ್ತಲ್ಲ, ಈ ತರ ಇಂಟರ್ಸೆಕ್ಟ್ ಆಗಿ ಈ ತರ ಕನೆಕ್ಟೆಡ್ ಆಗಿ ಹಿಂಗೆ ಯಾವುದೇ ತರ ಬರಲ್ಲ. ಓಕೆ, ದೇ ವಿಲ್ ಬಿ ಆಲ್ವೇಸ್ ಸಪರೇಟೆಡ್ ಟುಗೆದರ್. ಸೊ ಡೂ ರಿಮೆಂಬರ್, ಟೂ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಯಾವುದೇ ಇಂಟರ್ಸೆಕ್ಷನ್ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಅಲ್ಲಿ ಇರೋದಿಲ್ಲ. ದಟ್ ಈಸ್ ದ ಫಸ್ಟ್ ಇಂಪಾರ್ಟೆಂಟ್ ಪ್ರಾಪರ್ಟಿ. ಅಂಡ್ ಸೆಕೆಂಡ್ ಪ್ರಾಪರ್ಟಿ ಸೇಸ್ ದಟ್ these lines start from the north pole and end at the south pole. ಎಲ್ಲಾ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಸ್ಟಾರ್ಟ್ ಆಗೋ ಪ್ಲೇಸ್ ಯಾವುದು ಅಂತಂದ್ರೆ ನಾರ್ತ್ ಪೊಲಾರಿಟಿ, ಮತ್ತೆ ಎಂಡ್ ಆಗೋ ಸ್ಪೇಸ್ ಯಾವುದು ಅಂತಂದ್ರೆ ಸೌತ್ ಪೊಲಾರಿಟಿ. ಎಕ್ಸ್ಟರ್ನಲಿ ಹೊರಗಡೆ ನಿಮ್ಗೆ ಕಾಣಿಸ್ತಾ ಇರ್ಬೇಕಾದ್ರೆ, ಒಳಗಡೆ ಅವು ಸ್ಟಾರ್ಟ್ ಆಗೋದು ಸೌತ್ ಇಂದ ಸ್ಟಾರ್ಟ್ ಆಗುತ್ತೆ, ಮತ್ತೆ ನಾರ್ತ್ ಅಲ್ಲಿ ಎಂಡ್ ಆಗುತ್ತೆ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಪ್ರಾಪರ್ಟಿ. ಅಲ್ಲಿ ಆರೋ ಮಾರ್ಕ್ ನ ಸೊ ಕೇರ್ಫುಲ್ ಆಗಿ ನೀವು ಅಬ್ಸರ್ವೇಷನ್ ಮಾಡಬಹುದು. ಸೊ ನಾರ್ತ್ ಪೊಲಾರಿಟಿ ಇಂದಾನೇ ನಾವೆಲ್ಲ ಆರೋ ಮಾರ್ಕ್ ನ ಸ್ಟಾರ್ಟ್ ಮಾಡ್ತಾ ಇರ್ತೀವಿ. ಓಕೆ, ಸ್ಟಾರ್ಟ್ ಮಾಡಿ ಎಂಡ್ ಮಾಡ್ತಾ ಇರ್ಬೇಕಾದ್ರೆ ಸೌತ್ ಪೊಲಾರಿಟಿಲಿ ಎಂಡ್ ಮಾಡ್ತಿರ್ತೀವಿ. So this is what the one more important property of a magnetic field lines. And third point says that these lines, that means magnetic field lines, will be more crowded where the strength of the field is more. ಅಂದ್ರೆ ಅದರ ಅರ್ಥ ಈ ಸ್ಟ್ರೆಂತ್ ಎಲ್ಲಿ ಜಾಸ್ತಿ ಇರುತ್ತಲ್ಲ ಅಲ್ಲಿ ಕ್ರೌಡ್ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ, ಈ ನಾರ್ತ್ ಪೊಲಾರಿಟಿ ಕ್ರೌಡ್ ಜಾಸ್ತಿ ಇದೆ, ಮತ್ತೆ ಸೌತ್ ಪೊಲಾರಿಟಿ ಎಂಡ್ ಅಲ್ಲಿ ಕ್ರೌಡ್ ಜಾಸ್ತಿ ಇದೆ. ಈ ಸೈಡ್ ಬ್ಯಾಕ್ ಸೈಡ್ ಬೇರೆ ಸೈಡ್ ನೋಡಿದ್ರಿ ಅಂತಂದ್ರೆ ಇಲ್ಲಿ ಕ್ರೌಡ್ ಇರಲ್ಲ. ಬಿಕಾಸ್ ದ ಸ್ಟ್ರೆಂತ್ ವಿಲ್ ಬಿ ಹೈಯೆಸ್ಟ್ ದಿಸ್ ಟೈಪ್ ಆಫ್ ಲೊಕೇಶನ್ಸ್ ಅಲ್ಲಿ. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನೀವು ಮನೇಲಿ ಟಿವಿ ಆನ್ ಮಾಡಿರ್ತೀರಿ. ಟಿವಿ ಆನ್ ಮಾಡಿದಾಗ ಸೌಂಡ್ ಎಲ್ಲಿ ಜಾಸ್ತಿ ಬರ್ತಿರುತ್ತೆ ಅಂದ್ರೆ ಆ ಟಿವಿ ಸ್ಪೀಕರ್ ಹತ್ರ ಜಾಸ್ತಿ ಬರ್ತಿರುತ್ತೆ. ನೀವು ಬೇರೆ ಎಲ್ಲೋ ಹಾಲಲ್ಲೋ ಅಥವಾ ಒಂದು ರೂಮ್ ಅಲ್ಲೋ ಕುತ್ಕೊಂಡು ಅದನ್ನ ಕೇಳಿಸ್ಕೊಳ್ತಾ ಇದ್ರೆ ಅಥವಾ ನೋಡ್ತಾ ಇದ್ರೆ ನಿಮ್ಗೆ ಆ ಸೌಂಡ್ ಅಷ್ಟೊಂದು ಎಫೆಕ್ಟಿವ್ ಅನ್ಸಲ್ಲ. ಸೊ ಅದ್ರ ಹತ್ರನೇ ಹೋಗಿ ಕೇಳ್ಸಕ್ ಹೋದ್ರಿ ಅಂತಂದ್ರೆ ಹೈಯೆಸ್ಟ್ ಸ್ಟ್ರೆಂತ್ ಅನ್ಸುತ್ತಲ್ಲ, ಅದೇ ತರ ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಸ್ಟ್ರೆಂತ್ ಇಸ್ ಹೈಯೆಸ್ಟ್ ಅಟ್ ದ ಪೋಲಾರ್ ಟೈಪ್ ಆಫ್ ಎ ರೀಜನ್. ಈ ರೀಜನ್ ಅಲ್ಲಿ highest amount of magnetic field irutte. That is also one of the important property. And one more property says that if you draw a tangent to the magnetic field lines at any point, gives the direction of the magnetic field at that point. Tangent anta andre, so you know already in the chapter of mathematics about the tangent concept. Okay, ಈ ಸರ್ಕಲ್ ಇರುತ್ತಲ್ಲ, ಈ ಯಾವುದೇ ಒಂದು ಫೇಸ್ ಅನ್ನ ಟಚ್ ಆಗ್ತಕ್ಕಂಥ ಅಥವಾ ಕಾಂಟ್ಯಾಕ್ಟ್ ಮಾಡ್ತಕ್ಕಂಥ ಒಂದು ಇಮ್ಯಾಜಿನರಿ ಲೈನ್ಗೆ ನಾವು ಟ್ಯಾಂಜೆಂಟ್ ಅಂತ ಕರಿತೀವಿ. ವೃತ್ತ ಸ್ಪರ್ಶಕ ಅಂತ ಹೇಳ್ತೀವಲ್ಲ ಅದು. ಸೊ ಸಪೋಸ್ ಇಟ್ ಇಸ್ ಅ ಸರ್ಕಲ್, ಇಫ್ ಎನಿ ಒನ್ ಲೈನ್ ಇಟ್ ಇಸ್ ಗೋಯಿಂಗ್ ಟು ಟಚ್ ಇಟ್ಸ್ ಸರ್ಫೇಸ್ ಎಟ್ ಎನಿ ಪಾಯಿಂಟ್, ಸೊ ದಿಸ್ ಇಮ್ಯಾಜಿನರಿ ಲೈನ್ ಇಸ್ ಕಾಲ್ಡ್ ಎಸ್ ಅ ಟ್ಯಾಂಜೆಂಟ್. ಇದನ್ನ ಟ್ಯಾಂಜೆಂಟ್ ಅಂತ ಕರಿತೀವಿ. ಸೊ ಇಫ್ ಯು ಡ್ರಾ ಟ್ಯಾಂಜೆಂಟ್ ಎಟ್ ಎನಿ ಪಾಯಿಂಟ್ ಆಫ್ ದ magnetic field line, that tangent shows the direction of the magnetic field at that point. Okay, so this is also one more point. ಅಂದ್ರೆ ನೀವು ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಗೆ ಒಂದು ಟ್ಯಾಂಜೆಂಟ್ ನ ಡ್ರಾ ಮಾಡಿದ್ರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಇರೋ ಲೊಕೇಶನ್ ಅಲ್ಲಿ ಒಂದು ಟ್ಯಾಂಜೆಂಟ್ ನ ಡ್ರಾ ಮಾಡಿದ್ರೆ ಆ ಟ್ಯಾಂಜೆಂಟ್ ಏನ್ ತೋರಿಸುತ್ತೆ ಅಂತಂದ್ರೆ ಇಟ್ ಶೋಸ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ದಟ್ ಪಾಯಿಂಟ್. ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಯಾವ ಕಡೆ ಇರುತ್ತೆ ಅನ್ನೋದನ್ನ ಈ ಟ್ಯಾಂಜೆಂಟ್ ತೋರಿಸ್ತಾ ಹೋಗುತ್ತೆ. ಸೊ ದೀಸ್ ಆರ್ ದ ಸಮ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ವಿಚ್ ಕ್ಯಾನ್ ಬಿ ಆಸ್ಕ್ಡ್ ಫಾರ್ your main examination. Write the properties of the magnetic field lines anta keltirtare for 2 or 3 marks question, or they may also ask you the question define magnetic field. So do remember, a space or region around the magnetic material within which the force of magnetism acts, that is called as the magnetic field. Generally it is indicated by the letter B, and SI unit of magnetic field will be Tesla. Tesla is the SI unit of magnetic field. Okay, which is the SI unit of magnetic field? MCQ question ಅಲ್ಲಿ ಕೇಳ್ತೀನಿ. ಟೆಸ್ಲಾ, ಆಂಪಿಯರ್, ವೋಲ್ಟ್, ಓಮ್ ಮೀಟರ್ ಈ ತರ ಆಪ್ಷನ್ಸ್ ನ ಕೊಡ್ತಾ ಹೋಗ್ಬೋದು. SI unit of magnetic field will be Tesla, and these are the important properties of the magnetic field lines that we discussed. Okay, so clear ಆಗಿ
ಐಡಿಯಾ ಬಂತು ಅಂತ ಅನ್ಕೊಳ್ತೀನಿ. ಸೊ ದೀಸ್ ಆರ್ ಸಮ್ ಆಫ್ ದ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಸೊ ಹಾಗಾದ್ರೆ ಈ ಎಲ್ಲಾ ಪ್ರಾಪರ್ಟಿನ ಯೂಸ್ ಮಾಡ್ಕೊಂಡ್ವಿ. ಇದನ್ನ ಯೂಸ್ ಮಾಡ್ಕೊಂಡು ಒಬ್ರು ಸೈಂಟಿಸ್ಟ್ ಬರ್ತಾರೆ. ಆ ಸೈಂಟಿಸ್ಟ್ ಯಾರು ಅಂತಂದ್ರೆ ಓರ್ಸ್ಟೆಡ್ ಅಂತ. ಅಂಡ್ ಹಿ ಹ್ಯಾಸ್ ಡಿಸ್ಕವರ್ಡ್ ಒನ್ ಬ್ಯೂಟಿಫುಲ್ ಎಕ್ಸ್ಪೆರಿಮೆಂಟ್ ಅಂಡ್ ಹಿ ಹ್ಯಾಸ್ ಡಿಸ್ಕವರ್ಡ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಎಲೆಕ್ಟ್ರಿಕ್ ಕರೆಂಟ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಕರೆಂಟ್ ಕಂಡಕ್ಟಿಂಗ್ ವೈರ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಮಧ್ಯೆ ಇರ್ತಕ್ಕಂಥ ಒಂದು ಬ್ಯೂಟಿಫುಲ್ ರಿಲೇಶನ್ಶಿಪ್ ನ ಎಕ್ಸ್ಪೆರಿಮೆಂಟ್ ಕೊಡುತ್ತೆ. ಆ ಎಕ್ಸ್ಪೆರಿಮೆಂಟ್ ನ ಇವತ್ತು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವೇಷನ್ ಮಾಡ್ರಿ. ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಏನೇನ್ ತಗೊಳ್ಬೇಕು ಅಂತಂದ್ರೆ, ಫಸ್ಟ್ ವಿ ಹ್ಯಾವ್ ಟು ಟೇಕ್ ಅ ಬ್ಯಾಟರಿ. ಅಬ್ಸರ್ವ್ ಹಿಯರ್, ಅ ಬ್ಯಾಟರಿ ಇಸ್ ಟೇಕನ್ ಅಂಡ್ ಕನೆಕ್ಟ್ ದ ಎಂಡ್ಸ್ ಆಫ್ ದ ಪಾಸಿಟಿವ್ ಅಂಡ್ ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ ಟು ಟೂ ಟರ್ಮಿನಲ್ಸ್ ಆಫ್ ಕಂಡಕ್ಟಿಂಗ್ ವೈರ್. ಎ ಮತ್ತೆ ಬಿ ಅಂತ ಏನ್ ಕಾಣುತ್ತಲ್ಲ, ದಿಸ್ ಇಸ್ ದ ಕಂಡಕ್ಟಿಂಗ್ ವೈರ್ ವಿಚ್ ಇಸ್ ಫ್ರೀ ಫ್ರಮ್ ದ ಇನ್ಸುಲೇಟಿಂಗ್ ಕೋಟಿಂಗ್. ಯು ಕ್ಯಾನ್ ಇಮ್ಯಾಜಿನ್. So it may be copper or aluminum, any type of thick type of wire you can consider. Connect the positive terminal of the battery to the terminal A and connect the negative terminal of the battery to the end B. And let us take one type of a magnet. You can observe here, this is called as a needle shaped magnet. Compass magnet ಅಂತ ನಾವು ಇದನ್ನ ಕರಿತಿರ್ತೀವಿ. ಈ ತರ ಮ್ಯಾಗ್ನೆಟಿಕ್ ಕಂಪಾಸ್ ಅಂತ ನಾವು ಕರಿತೀವಲ್ಲ, ಡೈರೆಕ್ಷನ್ ತೋರ್ಸಕ್ಕೆ ಇದು ಯೂಸ್ ಆಗ್ತಿರುತ್ತೆ. ನಾರ್ತ್ ಯಾವುದು, ಸೌತ್ ಯಾವುದು, ಈಸ್ಟ್ ಯಾವುದು, ವೆಸ್ಟ್ ಯಾವುದು ಅಂತ ತೋರ್ಸಕ್ಕೆ ಯೂಸ್ ಆಗ್ತಿರುತ್ತಲ್ಲ, ಅಂತ ಒಂದು ಮ್ಯಾಗ್ನೆಟಿಕ್ ಕಂಪಾಸ್ ನೀಡಲ್ ಶೇಪ್ಡ್ ಮ್ಯಾಗ್ನೆಟ್ ನ ನಾವು ಆ ಕಂಡಕ್ಟಿಂಗ್ ವೈರ್ ಹತ್ರ ತಗೊಂಡೋಗೋಣ. ಸೊ ಇದನ್ನ ಕಂಟ್ರೋಲ್ ಮಾಡ್ಕೊಳಕ್ ಅಂತೇಳಿ ಇಲ್ಲೊಂದು ಪ್ಲಗ್ ನ ತಗೋಣ. ಓಕೆ, ಅಬ್ಸರ್ವ್ ದ ಡಯಾಗ್ರಾಮ್ ಪ್ರಾಪರ್ಲಿ. Let us consider a conducting wire AB and connect the terminal A. Okay, conducting wire terminal A to the positive terminal of the battery and connect the end B to the negative terminal of the battery. And let us take a needle shaped magnet near to the surface, near to the conducting wire AB. Okay, ಈ ಪ್ರೊಸೀಜರ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ತರ ತಗೊಂಡಾದ ತಕ್ಷಣ ಓರ್ಸ್ಟೆಡ್ ಅವ್ರು ಏನ್ ಮಾಡ್ತಾ ಹೋಗ್ತಾರೆ ಅಂತಂದ್ರೆ, ಇನಿಷಿಯಲಿ ಈ ಪ್ಲಕ್ಕಿನ ರಿಮೂವ್ ಮಾಡಿರ್ತಾರೆ. ಪ್ಲಕ್ಕಿನ ರಿಮೂವ್ ಮಾಡಿದಾಗ ಯಾವುದೇ ಚಾರ್ಜ್ ಆಗ್ಲಿ ಕರೆಂಟ್ ಆಗ್ಲಿ ಅದ್ರ ಒಳಗಡೆ ಪಾಸ್ ಆಗಲ್ಲ. When he close the plug key, immediately the current will start flowing. So current flow ಆದ ತಕ್ಷಣ ಏನಾಗುತ್ತೆ ಅಂತಂದ್ರೆ, ಎ ಇಂದ ಬಿ ಟರ್ಮಿನಲ್ ಗೆ ಆರೋ ಮಾರ್ಕ್ ತೋರಿಸಿರೋ ತರ ಕರೆಂಟ್ ಫ್ಲೋ ಆಗ್ತಾ ಹೋಗುತ್ತೆ. ಅವಾಗ ಒಂದು ವಿಶೇಷ ಸಿಗುತ್ತೆ, ಒಂದು ಸ್ಪೆಷಾಲಿಟಿ ಸಿಗುತ್ತೆ. ಆ ಸ್ಪೆಷಾಲಿಟಿ ಏನು ಅಂತಂದ್ರೆ, ದ ನಾರ್ತ್ ಪೊಲಾರಿಟಿ ಆಫ್ ದ ನೀಡಲ್ ಶೇಪ್ಡ್ ಮ್ಯಾಗ್ನೆಟ್ ಇಟ್ ವಿಲ್ ಬೆಂಡ್ ಟುವರ್ಡ್ಸ್ ದ ವೆಸ್ಟ್ ಡೈರೆಕ್ಷನ್. ನಿಮ್ಗೆ ಗೊತ್ತಾಗುತ್ತೆ ಮ್ಯಾಪಿಂಗ್ ಅಲ್ಲಿ ವೆಸ್ಟ್ ಡೈರೆಕ್ಷನ್ ಎಲ್ಲಿದೆ ಅಂತ. ದಿಸ್ ನಾರ್ತ್ ಪೊಲಾರಿಟಿ, ಓಕೆ, ನಾರ್ತ್ ಪೊಲಾರಿಟಿ of the magnet it will bend towards the west direction. ಮತ್ತೆ ಇದು ಬೆಂಡ್ ಆಯ್ತು ಅಂತಂದ್ರೆ ಸೌತ್ ಬೆಂಡ್ ಆಗ್ಬೇಕಲ್ಲ automatically, because both are connected. So this south polarity of the needle shaped magnet it will bend towards the east direction. Carefully you can observe the north polarity of the needle shaped magnet it will bend towards the west direction and the south polarity it will bend towards the east direction. ಇದನ್ನ ಕರೆಕ್ಟ್ ಆಗಿ ಅಬ್ಸರ್ವೇಷನ್ ಮಾಡ್ತಾರೆ. ಯಾವುದೇ ಮ್ಯಾಗ್ನೆಟ್ ನ ಅದ್ರ ಹತ್ರ ತಗೊಂಡ್ ಬಂದಿಲ್ಲ. ಜಸ್ಟ್ ಅವ್ರು ಏನ್ ಮಾಡಿದ್ರು, ಕಂಡಕ್ಟಿಂಗ್ ವೈರ್ ತಗೊಂಡಿದ್ದಾರೆ ಎ ಬಿ ಅಂತ, ಅದ್ರೊಳಗಡೆ ಕರೆಂಟ್ ಪಾಸ್ ಮಾಡ್ತಾರೆ. ಕರೆಂಟ್ ಪಾಸ್ ಮಾಡಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಏನಾಗುತ್ತೆ, ಆ ಮ್ಯಾಗ್ನೆಟ್ ತನ್ನ ಡೈರೆಕ್ಷನ್ ನ ಚೇಂಜ್ ಮಾಡ್ಕೊಳ್ತಾ ಹೋಗುತ್ತೆ. ಓಕೆ, ಅಂಡ್ ವೆನ್ ಹಿ ರಿಮೂವ್ ದ ಪ್ಲಗ್ ಕೀ ರಿಮೂವ್ ಮಾಡಿದ ತಕ್ಷಣ ಅಗೇನ್ ಇಟ್ ಕಮ್ ಬ್ಯಾಕ್ಸ್ ಟು ಇಟ್ಸ್ ಒರಿಜಿನಲ್ ಸ್ಟೇಟ್. ಸೊ ಇದನ್ನ ರಿಮೂವ್ ಮಾಡಿದ ತಕ್ಷಣ ಅಂದ್ರೆ ಕರೆಂಟ್ ನ ಸ್ಟಾಪ್ ಮಾಡಿದ ತಕ್ಷಣ ವಾಪಸ್ ಆಸ್ ಇಟ್ ಇಸ್ ಅದೇ ಡೈರೆಕ್ಷನ್ ನಿಂತ್ಕೊಂಡ್ಬಿಡುತ್ತೆ. ಓಕೆ, ಇದನ್ನ 1820 ಅಲ್ಲಿ ಓರ್ಸ್ಟೆಡ್ ಅವರು ಕರೆಕ್ಟ್ ಆಗಿ ಅಬ್ಸರ್ವೇಷನ್ ಮಾಡ್ತಾರೆ. ಓಕೆ, ಸೊ ಏನಾಗುತ್ತೆ ಆಕ್ಚುಲಿ ಅಂತಂದ್ರೆ, ಅದನ್ನ ಇನ್ನೂ ಸ್ವಲ್ಪ ಮಾಡಿಫೈ ಮಾಡ್ತಾ ಹೋಗ್ತಾರೆ. ಯು ವಿಲ್ ರಿಪೀಟ್ ದ ಸೇಮ್ ಟೈಪ್ ಆಫ್ ಎಕ್ಸ್ಪೆರಿಮೆಂಟ್. ಇದೇ ಸೇಮ್ ಎಕ್ಸ್ಪೆರಿಮೆಂಟ್ ನ ಇನ್ನೊಂದ್ ತರ ಯಾವ ತರ ತಗೊಳ್ತಾರೆ ಅಥವಾ ಇನ್ನೊಂದ್ ತರ ರೀಡಿಂಗ್ ಯಾವ ತರ ಅಬ್ಸರ್ವೇಷನ್ ಮಾಡ್ತಾರೆ ಅಂತಂದ್ರೆ, ಈ ಡಯಾಗ್ರಾಮ್ ಅಲ್ಲಿ ಒಂದು ಚೂರು ಕರೆಕ್ಟ್ ಆಗಿ ಅಬ್ಸರ್ವೇಷನ್ ಮಾಡ್ರಿ. ಸಪೋಸ್ ಈ ಬ್ಯಾಟ್ರಿನ ಅವ್ರು ರಿವರ್ಸ್ ಮಾಡಿದ್ರು ಅಂತ ಅನ್ಕೊಳ್ರಿ, ಪಾಸಿಟಿವ್ ನ ಅಪ್ ಸೈಡ್ ಕೊಟ್ಟು ನೆಗೆಟಿವ್ ನ ಡೌನ್ ಸೈಡ್ ಕೊಟ್ರು ಅಂತಂದ್ರೆ, ಆ ಸಿಚುವೇಶನ್ ಅಲ್ಲಿ ಕರೆಂಟ್ ರಿವರ್ಸ್ ಡೈರೆಕ್ಷನ್ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಪಾಸಿಟಿವ್ ಇಂದ ನೆಗೆಟಿವ್ ಹೋಗ್ತಿರುತ್ತೆ. ಅಟ್ ದಟ್ ಟೈಮ್ ದ ಕರೆಂಟ್ ವಿಲ್ ಸ್ಟಾರ್ಟ್ ಫ್ಲೋಯಿಂಗ್ ಫ್ರಮ್ ಬಿ ಟು ದ ಎ ಟರ್ಮಿನಲ್. ಬಿ ಇಂದ ಎ ಟರ್ಮಿನಲ್ ಗೆ ಅವಾಗ ಮೂವ್ಮೆಂಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ತರ ಆದಾಗ ಏನಾಗುತ್ತೆ ಅಂತಂದ್ರೆ, ದ ನಾರ್ತ್ ಪೊಲಾರಿಟಿ ಆಫ್ ದ ಮ್ಯಾಗ್ನೆಟ್, ದ ನಾರ್ತ್ ಪೊಲಾರಿಟಿ ಆಫ್ ದ ನೀಡಲ್ ಶೇಪ್ಡ್ ಮ್ಯಾಗ್ನೆಟ್ it will bend towards the east direction. Okay, if the direction of the current in the wire is reversed, the north pole of the compass needle gets deflected towards the east type of a direction. East ಕಡೆ ಬೆಂಡ್ ಆಗುತ್ತೆ ಅಂದ್ರೆ ಈ ತರ ಬೆಂಡ್ ಆಗುತ್ತೆ. If you interchange it, ಒಂದೇ ಡಯಾಗ್ರಾಮ್ ತೆಗೆದ್ರೆ ಸಾಕು, ಡಯಾಗ್ರಾಮ್ ಡಬಲ್ ಆಗಿ ತೆಗೆಯೋ ಅವಶ್ಯಕತೆ ಇಲ್ಲ. ಸೊ ಇದನ್ನ ರಿವರ್ಸ್ ಪ್ರೊಸೆಸ್ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ರಿ, ಇಟ್ ವಿಲ್ ಬಿ ನಫ್. ಸಪೋಸ್ ಇಫ್ ಯು ಇಂಟರ್ಚೇಂಜ್ ದ ಬ್ಯಾಟರಿ ಟರ್ಮಿನಲ್ಸ್, that means positive is connected to the B side and negative terminal is connected to the A side. At that situation, north polarity it will bend towards the east direction and south polarity it will bend towards the west direction. So ಹಾಗಾದ್ರೆ
ಎರಡೂ ಸಿಸ್ಟಮ್ ಅನ್ನ ಎರಡೂ ಸಿಚುವೇಶನ್ಸ್ ಅನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ರಿ. ಇನಿಷಿಯಲ್ ಸ್ಟೇಟ್ ಅಲ್ಲಿ ನಾವೇನ್ ಮಾಡಿದ್ವಿ, ಇನಿಷಿಯಲ್ ಆಗಿ ಫಸ್ಟ್ ಸಿಚುವೇಶನ್ ಅಲ್ಲಿ ನಾವು ಬ್ಯಾಟ್ರಿ ಪಾಸಿಟಿವ್ ಟರ್ಮಿನಲ್ ಅನ್ನ ಎ ಕೊಟ್ಟಿದ್ವಿ, ನೆಗೆಟಿವ್ ಟರ್ಮಿನಲ್ ನ ಬಿ ಕೊಟ್ಟಿದ್ವಿ. ಅವಾಗ ಎ ಇಂದ ಬಿ ಡೈರೆಕ್ಷನ್ ಕರೆಂಟ್ ಹೋಗ್ತಾ ಇತ್ತು. ಅವಾಗ ಏನಾಯ್ತ್ರಿ, ಸೊ ಅಟ್ ದಟ್ ಸಿಚುವೇಶನ್ ದ ನಾರ್ತ್ ಪೊಲಾರಿಟಿ ಇಟ್ ವಿಲ್ ಬೆಂಡ್ ಟುವರ್ಡ್ಸ್ ದ ವೆಸ್ಟ್ ಡೈರೆಕ್ಷನ್ ಅಂಡ್ ಸೌತ್ ಪೊಲಾರಿಟಿ ಇಟ್ ವಿಲ್ ಬೆಂಡ್ ಟುವರ್ಡ್ಸ್ ದ ಈಸ್ಟ್ ಡೈರೆಕ್ಷನ್. ಅಂಡ್ ಇಫ್ ಯು ಇಂಟರ್ಚೇಂಜ್ ದ ಬ್ಯಾಟ್ರಿ ಟರ್ಮಿನಲ್ಸ್, ಬ್ಯಾಟ್ರಿ ಟರ್ಮಿನಲ್ ಗಳನ್ನ ಇಂಟರ್ಚೇಂಜ್ ಮಾಡಿದಾಗ, when you interchange it, that means positive terminal it is connected to the B side and negative terminal, okay, suppose if you interchange and connect it, negative terminal is connected to A side. At that situation, north polarity it will bend towards the east direction and south polarity it will bend towards the west direction. So ಹಾಗಾದ್ರೆ ಏನ್ ನಮ್ಗೆ ಅರ್ಥ ಆಗುತ್ತೆ ಈ ಸಿಚುವೇಶನ್ ಇಂದ ಅಂತಂದ್ರೆ, ವೆರಿ ಸಿಂಪಲ್. ಒಂದು ಮ್ಯಾಗ್ನೆಟ್ ಡೈರೆಕ್ಷನ್ ಚೇಂಜ್ ಮಾಡ್ಕೊಳ್ಬೇಕು ಅಂತಂದ್ರೆ ಇನ್ನೊಂದು ಮ್ಯಾಗ್ನೆಟ್ ನ ಅದ್ರ ಹತ್ರ ತಗೊಂಡ್ಬರ್ಬೇಕು. ಸೊ ಇಲ್ಲಿ ಇನ್ನೊಂದು ಮ್ಯಾಗ್ನೆಟ್ ಯಾವ್ದು ನಾವು ತಗೊಂಡ್ ಬಂದಿಲ್ಲ, ಜಸ್ಟ್ ವಿ ಹ್ಯಾವ್ ಟೇಕನ್ ಅ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. Current carrying conductor, it is only kept near to the another one needle shaped magnet. So it clearly says that the flow of the electrical current through a conductor produces some magnetic field around it. ಅಂದ್ರೆ ಯಾವುದೇ ಒಂದು ವೈರ್ ಅಲ್ಲಿ ನೀವು ಕರೆಂಟ್ ನ ಸೆಂಡ್ ಮಾಡಿದ್ರೆ, ಕರೆಂಟ್ ನ ಪಾಸ್ ಮಾಡಿದ್ರಿ ಅಂತಂದ್ರೆ ಅವಾಗ ಏನಾಗುತ್ತೆ, ಸೊ ಇಮಿಡಿಯೇಟ್ಲಿ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಈಸ್ ಇಟ್ ಈಸ್ ಗೋಯಿಂಗ್ ಟು ಕ್ರಿಯೇಟ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್. ಅಂದ್ರೆ ಅದ್ರ ಸರೌಂಡಿಂಗ್ ಏರಿಯಾದಲ್ಲಿ ಅದ್ರ ಸುತ್ತಲೂ ಏನಾಗುತ್ತೆ ಅಂತಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡಕ್ಷನ್ ಆಗ್ತಾ ಹೋಗುತ್ತೆ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ನೇಬರಿಂಗ್ ಪರ್ಮನೆಂಟ್ ಮ್ಯಾಗ್ನೆಟ್ ಗೆ ಅಫೆಕ್ಟ್ ಆಗೋದ್ರಿಂದ ಅದು ತನ್ನ ಡೈರೆಕ್ಷನ್ ಅನ್ನ ಚೇಂಜ್ ಮಾಡ್ಕೊಳ್ಳುತ್ತೆ ಅನ್ನೋ ಒಂದು ಕನ್ಕ್ಲೂಷನ್ ಅನ್ನ ಓರ್ಸ್ಟೆಡ್ ಅವರು ಕೊಡ್ತಾರೆ. ಸೊ ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಫೇಮಸ್ ಆಸ್ ಓರ್ಸ್ಟೆಡ್ ಎಕ್ಸ್ಪೆರಿಮೆಂಟ್. ಓಕೆ, ದ ವೆರಿ ಕನ್ಕ್ಲೂಷನ್ ಇಸ್ ವೆರಿ ಕ್ಲಿಯರ್ ದಟ್ ದ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಆಲ್ವೇಸ್ ಪ್ರೊಡ್ಯೂಸಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್. A very important question which can be asked for 3 marks. 3 marks. Explain the Oersted experiment anta kelbodu, one possibility. Athwa explain how the current carrying conductor always produces a magnetic field around it anta kelbodu. So this is what the some of the basic knowledge about the concept of this magnetic effect of electrical current. So idu yaake use aitu antandre, ಇದನ್ನ ಯೂಸ್ ಮಾಡ್ಕೊಂಡು ವೆರೈಟಿ ಆಫ್ ಮೆಟೀರಿಯಲ್ಸ್ ಅನ್ನ ನೇಚರ್ ಅಲ್ಲಿ ಯೂಸ್ ಮಾಡ್ಕೋತಾರೆ. ವೆರೈಟಿ ಆಫ್ ಮೆಟೀರಿಯಲ್ಸ್ ನಾವು ಮ್ಯಾನುಫ್ಯಾಕ್ಚರೇಷನ್ ಮಾಡ್ಕೋತೀವಿ. ಫಾರ್ ಎಕ್ಸಾಂಪಲ್, ಒಂದು ಸ್ಪೀಕರ್ ವರ್ಕ್ ಆಗ್ಬೇಕು ಅಂತಂದ್ರೆ ಯಾವುದೇ ಒಂದು ಸ್ಪೀಕರು ಅಥವಾ ಯಾವುದೇ ಒಂದು ಮಟೀರಿಯಲ್ ಸೌಂಡ್ ಪ್ರೊಡಕ್ಷನ್ ಮಾಡ್ಬೇಕು ಅಂತಂದ್ರೆ, ಫೋರ್ಸ್ ಪ್ರೊಡಕ್ಷನ್ ಮಾಡ್ಕೋಬೇಕು ಅಂತಂದ್ರೆ ಈ ಕಾನ್ಸೆಪ್ಟ್ ಯೂಸ್ ಆಗುತ್ತೆ. ಮೇನ್ ಆಗಿ 2 ಇಂಪಾರ್ಟೆಂಟ್ ಕಾಂಪೊನೆಂಟ್ ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಬಟ್ ಜಸ್ಟ್ ಒಂದು ಐಡಿಯಾಲಜಿ ತಿಳ್ಕೊಳ್ರಿ. ಸೊಲೋನಾಯ್ಡ್ ಅಂತ ಒಂದು ಮಟೀರಿಯಲ್ ಬರುತ್ತೆ. ಇಲ್ಲಿರೋದು ನಥಿಂಗ್ ಬಟ್ ಅ ಕಾಪರ್ ಟೈಪ್ ಆಫ್ ಎ ವೈರ್ ಅಲ್ಲಿ. ಈ ಕಾಪರ್ ವೈರ್ ನ ರಿಂಗ್ ತರ ಈ ತರ ಸುತ್ತಿರ್ತಾರೆ, ಸುಳ್ಳೆ ತರ ದಾರದ ರೀಲ್ ಇರುತ್ತಲ್ಲ ಆ ತರ ಸುತ್ತೋಗಿರ್ತಾರೆ. A long coil of conducting wire which is given in the form of a loop, which is bent in the form of a loop, which is having so many number of circular number of turns. Such a type of material is called as a solenoid. And if any solenoid which is bent in the form of a complete circle or ring ಈ ತರ ತಗೊಂಡಿದ್ರೆ ಅದನ್ನ ನಾವು ಟೊರಾಯ್ಡ್ ಅಂತ ಕರಿತೀವಿ. So these are called as some electromagnets. ಇದನ್ನ ನಾವು ಎಲೆಕ್ಟ್ರೋಮ್ಯಾಗ್ನೆಟ್ ಅಂತ ಕರಿತೀವಿ. ಇದನ್ನ ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಮತ್ತೆ ಇದರ ಅಪ್ಲಿಕೇಶನ್ಸ್ ಏನು ಅನ್ನೋದನ್ನ ನಾನು ನಿಮ್ಗೆ ಅಪ್ಕಮಿಂಗ್ ಕ್ಲಾಸಸ್ ಅಲ್ಲಿ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾದ್ರೆ ಇವತ್ತು ಏನೇನ್ ತಿಳ್ಕೊಂಡ್ರಿ ಅಂತ ಒಂದು ಸ್ವಲ್ಪ ರೀಕಾಲ್ ಮಾಡ್ಕೊಳ್ರಿ. ಸೊ ಫಸ್ಟ್ ಆಫ್ ಆಲ್ ಐ ಟೋಲ್ಡ್ ಯು what do you mean by magnetic? A material which is going to attract the substances like iron, cobalt, nickel, etc. Such a type of material is called as a magnet, and this property of attraction is called as a magnetism. Do remember it. The material which attract the substances like iron, cobalt, nickel, etc. That is called as a magnet, and this property of attraction is called as a magnetism. And there are variety of type of magnets: bar magnet, cylindrical magnet, U-shaped magnet, horseshoe magnet, circular magnet, and ring type of a magnet. One of the important property of the magnet is if you suspend it freely, always it will come for the north and south type of a direction. ಇದನ್ನ ಫ್ರೀ ಆಗಿ ಸಸ್ಪೆನ್ಷನ್ ಮಾಡಿದ ತಕ್ಷಣ ನಾರ್ತ್ ಮತ್ತೆ ಸೌತ್ ಪೊಲಾರಿಟಿ ಇಟ್ಕೊಳ್ಳೋದು ಇದರದ್ದು ಒಂದು ಬೇಸಿಕ್ ಪ್ರಾಪರ್ಟಿ ಆಗಿರುತ್ತೆ. ಅಂಡ್ ಒನ್ ಮೋರ್ ಥಿಂಗ್ ದಟ್ ವಿ ಡಿಸ್ಕಸ್ಡ್ ಇಸ್ if you take a magnet, okay, if you bring a magnet and put it in the dry sand, if you observe, you will observe these type of a small type of a particles, and these type of a particles are indicating the direction of the magnetic field. Ivella direction of magnetic field anna indicate ಮಾಡ್ತಿರ್ತಾರೆ. And do remember the meaning of the magnetic field is so very simple. The magnetic field means it is a space or region around a magnetic material within which the force of magnetism acts. Okay, that is called as a magnetic field. It is indicated by the letter B, and SI of magnetic field will be Tesla. And these are the some of the important properties of the
magnetic field lines. So, okay, so do remember it properly. Write all the points. In examination, they will ask you, write the properties of the magnetic field lines. At that time, you can write this explanation. And one more thing that we discussed is about the concept of a experiment, a very simple and important experiment, that is Oersted experiment. It tells us that a current carrying conductor always produces a magnetic field around it. And this experiment was done by scientist Oersted in the year of 1820. So this is all about the today's class and the introduction about the today's class. And in upcoming classes, I will tell you about some of the explanation about the solenoid, toroid, and about the electromagnets. Okay. Thank you all for your time. Have a nice day.